ಮನುಷ್ಯ ಎಷ್ಟೇ ಬೆಳ್ಳಗಿದ್ದರೂ ಅವನ ನೆರಳು ಕಪ್ಪಾಗೇ ಇರುತ್ತದೆ. ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ, ಆದರೆ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಹಲೋ, ಗುಡ್ ಮಾರ್ನಿಂಗ್. ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶುರು ಮಾಡ್ತಾ ಇದ್ದೀನಿ ಡೇ 7. ಇತ್ತೀಚೆಗೆ ಲಿಸ್ಟ್ ನೋಡದೆ ಮರ್ತೋಗಿದೆ ಏನೇನು ಮಾಡಬೇಕು ಅಂತ. ಎಲ್ಲ ತಲೆಯಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ನಮ್ಮ ದಿನ ಶುರು ಆಗದೆ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಅಮ್ಮು ಎಬ್ಬಿಸ್ತಾಳೆ. ಇವತ್ತಂತೂ ಬೆಡ್ ಮೇಲೆ ಬಂದು ರೋದನೆ ಕೊಡ್ತಾ ಇದ್ಲು. ಸ್ವಲ್ಪ ಅಲ್ಗಾಡಿದ್ರೆ ಸಾಕು ಬೆಡ್ ಮೇಲೆ ಬಂದು ಎಬ್ಬಿಸ್ತಾಳೆ. ಎಲ್ಲದೂ ಮಾಡ್ತಾ ಇದ್ದೀನಿ, ಬಟ್ ಬೆಳಿಗ್ಗೆ ಎದ್ದೇಳೋದಂತೂ ಆಗ್ತಾ ಇಲ್ಲ. ಗೊತ್ತಿಲ್ಲ ಯಾವಾಗ ಅದಾಗುತ್ತೆ ಅಂತ. ನೋಡೋಣ, ನನ್ನ ಮೇಲೆ ನನ್ನ ನಂಬಿಕೆ ಇದೆ, ಐ ಕ್ಯಾನ್ ಡೂ ಇಟ್ ಅಂತ ಮುಂದುವರಿತಾ ಇದ್ದೀನಿ. ನಾನು ಎದ್ದೇಳೋ ಅಷ್ಟರಲ್ಲಿ ಹಸ್ಬೆಂಡ್ ಆಗ್ಲೇ ಕಿಚನ್ ಗಾರ್ಡನ್ ಅಲ್ಲಿ ನೀರು ಹಾಕ್ತಾ ಇದ್ರು. ನಾನು ಟೀಗೆ ಸೊಪ್ಪು ಕೇಳ್ತಾ ಇದ್ದೆ. ಲೆಮನ್ ಗ್ರಾಸ್ ಇತ್ತು, ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದೆ. ಲೆಮನ್ ಗ್ರಾಸ್, ತುಳಸಿ ಗಿಡನ ಕಟ್ ಮಾಡಿಕೊಟ್ರು. ನಾನು ವಿಳೆದೆಲ್ಲ ಕಟ್ ಮಾಡ್ಕೊಂಬಂದು ಟೀ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಒಂದೊಂದು ದಿನ ಸಿಗುತ್ತೆ ಅಷ್ಟೇ ಈ ಲೆಮನ್ ಗ್ರಾಸು. ತುಂಬ ಚಿಕ್ಕ ಗಿಡ, ದಿನ ಕೀಳೋಕೆ ಹೋಗಲ್ಲ, ದೊಡ್ಡದಾಗ್ಲಿ ಅಂತ. ಹಾಗೆ ದಾಸವಾಳ ಸಿಕ್ಕಿದ್ರೆ ಅದನ್ನು ಕೂಡ ಸೇರಿಸಿ ಟೀ ಮಾಡ್ತೀನಿ. ಹಿಂದಿನ ದಿನನೇ ಡಿಶ್ ವಾಷರ್ಗೆ ಈ ಗ್ಯಾಸ್ ಸ್ಟವ್ ಮೇಲಿರೋದೆಲ್ಲ ಹಾಕಿದ್ದೆ. ಆಲ್ಮೋಸ್ಟ್ ಡಿಶ್ ವಾಷರಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್ ಎಲ್ಲ ಕ್ಲೀನ್ ಆಗಲ್ಲ. ಸ್ಟೀಲ್, ಗ್ಲಾಸ್, ಸಿರಾಮಿಕ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೇಗಾಗುತ್ತೋ ಹಾಗಾಗಲಿ ಅಂತ ಹಾಕಿದೆ. ಹಾಗೆ ಟೀಗೆ ಇಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಬಂದಿರೋ ಸೊಪ್ಪನ್ನೆಲ್ಲ ಹಾಕಿದೆ. ಅದ್ರ ಜೊತೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲಿ ನಾನು ಟೀಗೆ ಇಟ್ಬಿಟ್ಟು ಎಕ್ಸಸೈಸ್ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ. ಯಾಕಂದರೆ ಟೀ 1 ಲೋಟ ಇದ್ದರೆ ಅರ್ಧ ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಲ್ಮೋಸ್ಟ್ 10 ಮಿನಿಟ್ಸ್ ಅಂತೂ ಬೇಕು, 15 ಮಿನಿಟ್ಸ್ ಅಂತೂ ಬೇಕು. ಹಾಗಾಗಿ ಅಷ್ಟರೊಳಗೆ ಕ್ವಿಕ್ಕಾಗಿ ಯೋಗಾಸನ, ಸೂರ್ಯ ನಮಸ್ಕಾರ ಮಾಡ್ಕೋತೀನಿ. ಅದು ಮುಗಿದ್ಮೇಲೆ ಒಂದು ಒಳ್ಳೆ ಟೀ ಕುಡಿತೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ನೀರು ಹಾಕಿ ಕಿಚನ್ ಗಾರ್ಡನ್ಗೆ ವಾಪಸ್ ಬಂದರು. ಸೊ ಟೀ ಕೂಡ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಫ್ರೆಶ್ ಆಗಿ ಟೀ ಕುಡಿತಾ ಇದ್ದೀನಿ. ಹಾಗೆ ಚಿಟ್ ಚಾಟ್ ಮಾಡಿಕೊಂಡು ಹಸ್ಬೆಂಡ್ ಜೊತೆ ಟೀ ಕುಡಿತಾ ಇದ್ದೆ. ಮೊಳಕೆ ಕಾಳಿತ್ತಲ್ಲ, ನೈಟ್ ನೆನೆ ಹಾಕಿರೋದು, ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ ನಮ್ಮ ಬ್ರೇಕ್ಫಾಸ್ಟ್ಗೆ. ಇದ್ರ ಜೊತೆ ಉಪ್ಪು ಕೂಡ ಹಾಕಿಡ್ತಾ ಇದ್ದೀನಿ. ಕೆಲವೊಮ್ಮೆ ಮರ್ತು ಬಿಡ್ತೀನಿ ಉಪ್ಪು ಹಾಕೋದು, ಆಮೇಲೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಚಂದ ಅನಿಸುತ್ತೆ, ಆಮೇಲೆ ಹಾಕ್ಕೊಂಡ್ರೆ ಜಸ್ಟ್ ಏನು ಎಕ್ಸ್ಟ್ರಾ ಅನಿಸ್ಬಿಡುತ್ತೆ. ಅಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ಕೊಡಕ್ಬಿಟ್ಟು, ಬಿಕಾಸ್ ಅಮ್ಮು ಏನು ಮಾಡ್ತಾಳೆ, ಬೆಳಿಗ್ಗೆನೆ ಹತ್ತಿ ಒದ್ದಾಡಿರ್ತಾಳೆ, ಅದ್ರ ಮೇಲೆ ಕೂದಲೆಲ್ಲ ಇರುತ್ತೆ. ಆಲ್ಮೋಸ್ಟ್ ಏನು ಮಾಡೋಕ್ಕಾಗಲ್ಲ. ಸೋಫಾ ಮೇಲೆ ಎಲ್ಲ, ಟೇಬಲ್ ಮೇಲೆ ಎಲ್ಲ ಅವಳು ಕೂದಲಿರುತ್ತೆ. ಅದು ಜಾಲಿನೋ ಕೂದಲುನೋ ಏನೋ ಗೊತ್ತಾಗಲ್ಲ ನಮ್ಮ ಮನೇಲಿ. ಯಾಕಂದರೆ ಅವಳ ಕೂದಲು ಒಂದೇ ಥರ ಇರುತ್ತೆ, ಜಾಲಿನೂ ಒಂದೇ ಥರ ಇರುತ್ತೆ. ನಾವು ದಿನ ಮನೆಯಲ್ಲೇ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ. ಮೂಲೆಯಲ್ಲಿ ಏನಾದ್ರು ಕಟ್ಟಿದ್ರೆ ಹೊರಗಡೆ ಬಂದವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ಸಡನ್ನಾಗಿ. ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗವಾಗ, ಬಟ್ ಸ್ಟಿಲ್ 2 ವೀಕ್ಸಿಗೆ ಒಂದ್ಸಲ ಡೀಪ್ ಕ್ಲೀನ್ ಅಂತೂ ಆಗಲೇಬೇಕು. ಹಾಗೆ ಇವತ್ತು ಟೈಮ್ ಇತ್ತಲ್ಲ, ಸ್ಯಾಟರ್ಡೆ ಅಲ್ಲ, ಆಫೀಸ್ ಕೆಲಸ ಇರಲಿಲ್ಲ, ಹಾಗಾಗಿ ಮಾಡ್ತಾ ಇದ್ದೀನಿ. ನನ್ನ ಟೇಬಲ್ ಅಂತೂ ಮೆಸ್ಸಪ್ ಮಾಡ್ಕೊಂಡಿರ್ತೀನಿ. ಹಸ್ಬೆಂಡ್ ಏನಾದರೂ ಇದ್ದರು ಅದ್ರ ಮೇಲೆ ಇಡ್ತಾರೆ, ನಾನು ಹಂಗೆ ಮೆಸ್ಸಪ್ ಮಾಡ್ಕೊಂಡಿರ್ತೀನಿ. ಎಲ್ಲ ಬುಕ್ಗಳು ಆಚೆ ತೆಗೆದು, ಲ್ಯಾಪ್ಟಾಪ್ಗಳನ್ನೂ ತೆಗೆದ್ಬಿಟ್ಟು, ವಯರ್ಸ್ ಎಲ್ಲ ಹಂಗಂಗೆ ಇಟ್ಟಿರ್ತೀನಿ. ಅದೊಂಥರ ಮೆಸ್ಸಿಯಾಗಿರುತ್ತೆ, ಕ್ಲಮ್ಸಿಯಾಗಿ ಕಾಣುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ಅರೇಂಜ್ಮೆಂಟಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಇಲ್ಲಾಂದರೆ ಅದೇ ಒಂಥರ ಸರ್ಕ್ಯೂಟ್ ಆದಂಗೆ ಆಗುತ್ತೆ ಬ್ರೈನಲ್ಲಿ, ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಓಕೆ, ಕ್ಲೀನಿಂಗ್ ಆದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದೆ. ಕಾಳುಗಳು ಬೆಂದಿತ್ತು, ಅದ್ರ ಜೊತೆ ಮ್ಯೂಸ್ಲಿ ಹಾಕ್ಕೊಂಡು ಡ್ರೈ ಫ್ರೂಟ್ ಕೂಡ ನೆನೆ ಹಾಕಿರ್ತೀನಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡು ರಾಗಿ ಮಾಲ್ಟ್. ಇವತ್ತು ರಾಗಿ ಸ್ವೀಟ್ ಮಾಲ್ಟ್ ಮಾಡಲಿಲ್ಲ, ಇವತ್ತು ಅಂಬ್ಲಿ ಥರ ಮಾಡಿಕೊಂಡೆ, ಮೊಸರು ಹಾಕ್ಕೊಂಡು. ಯಾಕಂದರೆ ಡ್ರೈ ಫ್ರೂಟ್ ಪೇಸ್ಟ್ ಖಾಲಿಯಾಗಿದೆ, ಅದನ್ನು ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ತಿಂದು ಅಮ್ಮಗೆ ಉಗುರು ಕಟ್ ಮಾಡೋಣ ಅಂತ ಬಂದೆ. ಅವಳು ಉಗುರಂತೂ ತುಂಬ ಉದ್ದ ಬೆಳೆದಿದೆ. ಏನಾದರೂ ಸುಮ್ಮನೆ ಅವಳ ಖುಷಿಗೆ ನಮ್ಮ ಮೇಲೆ ಹತ್ತಿದ್ರೇ ಫುಲ್ ಗಾಯ ಆಗಿಬಿಡುತ್ತೆ ನಮ್ಮ ಬಾಡಿ, ಅಷ್ಟು ಬೆಳೆದಿದೆ ಅವಳ ಉಗುರು.
ಹಾಗಾಗಿ ಕಟ್ ಮಾಡ್ತಾ ಇದ್ದೆ. ಕಟ್ ಮಾಡಿಸ್ಕೊಳಲ್ಲ, ಸಿಟ್ ಮಾಡ್ತಾಳೆ, ಕಚ್ಚಕ್ಕೆ ಬರ್ತಾಳೆ. ಆದ್ರೂ ಮಲಗಿಸ್ಕೊಂಡು ಕಟ್ ಮಾಡದೆ. ಹೆಂಗಿದ್ರು ಅವಳ ಬರ್ಡೇ ಬಂತು ಈ ತಿಂಗಳು 20th, ಅಮ್ಮು ಬರ್ಡೇ. ಸ್ವಲ್ಪ ಗ್ರೂಮಿಂಗ್ ಆದ್ರೂ ಮಾಡೋಣ, ತುಂಬಾ ದಿನ ಆಯ್ತು, ಅವಳಿಗೆ ಸ್ನಾನನೂ ಮಾಡಿಸಿಲ್ಲ ನಾವು. ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಸ್ಕೊಂಡು ನೋಡಿ ಹೆಂಗ ಆಡ್ತಿದ್ದಾಳೆ. ಅಷ್ಟರಲ್ಲಿ ಊಟ ಮಾಡಿ ಹಸ್ಬೆಂಡ್ ಆಫೀಸ್ಗೆ ಹೋದ್ರು. ನಾನು ಮನೆ ಕ್ಲೀನಿಂಗ್ ಮುಂದುವರೆಸ್ದೆ, ನನ್ನ ರೋಬೋಟ್ ಹಾಕಿದೆ. ಹಾಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಲೋಟ ಕಾಫಿ ಕುಡಿತಾ ಇದ್ದೀನಿ. ಇವತ್ತು ಶನಿವಾರ ಈಸ್ ಮೈ ಆಯಿಲಿಂಗ್ ಡೇ. ಆಯಿಲ್ ಹಾಕೋಬೇಕು ತಲೆಗೆ, ಬಟ್ ಖಾಲಿ ಆಗಿದೆ. ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಹಾಕೋತೀನಿ. ಏನೇನು ಹಾಕಿ ಮಾಡ್ತೀನಿ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏನೇನು ತಗೊಂಡಿದ್ದೀನಿ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಅಂದರೆ ಇಷ್ಟಿದೆ ಲಿಸ್ಟ್. ಆಲೋವೆರಾ ತಗೊಂಡಿದ್ದೀನಿ, ಕರಿ ಲೀಫ್, ಕರ್ಬೇವಿನ ಸೊಪ್ಪು, ಹಾಗೆ ಇದು ಆನಿಯನ್ ಪೀಲ್, ಈರುಳ್ಳಿ ಸಿಪ್ಪೆ. ಇದು ಹಸಿ ಹಾಕಿದ್ರೆ ಬೇಗ ಎಣ್ಣೆ ಹಾಳಾಗುತ್ತೆ, ಸ್ಪಾಯಿಲ್ ಆಗುತ್ತೆ, ಯಾಕಂದರೆ ವಾಟರ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ. ಸೊ ಇದಿಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಲವಂಗ ಹಾಕೋತೀನಿ. ಸೊ ಲವಂಗ ತಗೊಂಡಿದ್ದೀನಿ. ಆಲೋವೆರಾ ಹೇರ್ ಆಯಿಲ್ ಅಂತಾನು ಹೇಳ್ಬೋದು, ಕರಿ ಲೀಫ್ ಹೇರ್ ಆಯಿಲ್ ಅಂತಾನು ಹೇಳ್ಬೋದು, ಆನಿಯನ್ ಹೇರ್ ಆಯಿಲ್ ಅಂತಾನು ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ಆಲೋವೆರಾ ನಮಗೆ ಗೊತ್ತಿರೋ ಹಾಗೆ ತುಂಬಾ ಒಳ್ಳೇದು ಕೂದಲಿಗೆ ಅಂತೂ. ಇಟ್ ಗಿವ್ಸ್ ಅ ಶೈನ್, ಸ್ಟ್ರೆಂತ್ ಕೊಡುತ್ತೆ ಹೇರ್ಸಿಗೆ. ಅಂಡ್ ಏನೆಲ್ಲ ಕೊಡಲ್ಲ ಅಂತ ಕೇಳಿ, ತುಂಬಾ ಕಷ್ಟ ಹೇಳೋದು ಆಲೋವೆರಾಗೆ. ಕರಿ ಲೀಫ್ ಬಿಡಿ, ಕರಿ ಲೀಫ್ ಅಂದ್ರೆ ಕೂದಲಿಗೆನೆ ಫೇಮಸ್ಸು. ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಆನಿಯನ್ ಆಲ್ಸೋ ಸ್ಕ್ಯಾಲ್ಪ್ನ ಟ್ರಿಗರ್ ಮಾಡುತ್ತೆ. ಸ್ಕ್ಯಾಲ್ಪಿನ ಹೆಲ್ತ್ ಚೆನ್ನಾಗಿರೋಕ್ಕೆ, ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಹಾಕಿ ಆಯಿಲ್ ಪ್ರಿಪೇರ್ ಮಾಡೋಣ. ನಾನು ತಗೋತಾ ಇದ್ದೀನಿ ಕೊಕೊನಟ್ ಆಯಿಲ್. ನಿಮ್ಮ ಹತ್ರ ಯಾವ್ದು ಆಯಿಲ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನನಗೆ ಮೇಯ್ನ್ ಆಗಿ ಹೆವಿ ಆಯಿಲ್ಸ್ ಆಗಬೇಕು, ಲೈಟ್ ಆಯಿಲ್ಸ್ ಆ ಥರ ಆದರೆ ಆಗಲ್ಲ. ಬಿಕಾಸ್ ನನ್ನ ಹೇರ್ ಆ್ಯಂಡ್ ಸ್ಕಾಲ್ಪ್ ತುಂಬ ಡ್ರೈ ಇದೆ, ಅದಕ್ಕಾಗಿ ಹೆವಿ ಆಯಿಲ್ಸ್ ಯೂಸ್ ಮಾಡ್ತೀನಿ. ಕೊಕೊನಟ್ ಆಯಿಲ್ ಅಲ್ದಲೆ ಈದರ್ ಹರಳೆಣ್ಣೆ ಆಗಿರ್ಬೋದು, ಅಥವಾ ಸೆಸೆಮೆ ಎಳ್ಳೆಣ್ಣೆ ಆಗಿರ್ಬೋದು, ಅಥವಾ ವೈಟಮಿನ್ ಇ ಆಯಿಲ್ ಆಗಿರ್ಬೋದು, ಈ ಥರ ಯೂಸ್ ಮಾಡ್ತೀನಿ. ಸೊ ಬನ್ನಿ ಮಾಡೋಣ. ಮೊದಲಿಗೆ ಪಾತ್ರೆ ಇಟ್ಕೋತಾ ಇದ್ದೀನಿ. ಐರನ್ ಕಡಾಯಿ ಆದರೆ ಇನ್ನೂ ಒಳ್ಳೇದು. ನನ್ನ ಹತ್ರ ಐರನ್ ಕಡಾಯಿ ಇಲ್ಲ, ಸೊ ನಾನು ಸ್ಟೀಲಲ್ಲೇ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕೊಕೊನಟ್ ಆಯಿಲ್ ತಗೊಳ್ಳಿ, ವರ್ಜಿನ್ ಕೊಕೊನಟ್ ಆಯಿಲ್. ನನ್ನ ಹತ್ರ ಯಾವುದೋ ಇತ್ತು, ನನ್ನ ಹಸ್ಬೆಂಡ್ ತಂದಿದ್ರು, ಹಾಗಾಗಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಇವತ್ತು. ಆಲ್ಮೋಸ್ಟ್ 1 ಲೀಟರ್ ಇದೆ ಇದು ಕೊಕೊನಟ್ ಆಯಿಲ್. ವಿಂಟರ್ ಅಲ್ಲಂತೂ ಈ ಕೊಕೊನಟ್ ಆಯಿಲ್ ಸವಾಸನೆ ಅಲ್ಲ, ಫುಲ್ ಸಾಲಿಡ್ ಆಗಿಬಿಡುತ್ತೆ. ಯಾವಾಗ ಹಚ್ಕೋಬೇಕಾದ್ರೂ ಮೆಲ್ಟ್ ಮಾಡ್ಕೊಂಡು ಹಚ್ಕೋಬೇಕು. ಭಾಳ ಹಿಂಸೆ ಈ ಆಯಿಲ್. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ಆಯಿಲ್ ಸೀದೋಗ್ಬಿಡುತ್ತೆ. ಹಿಂಡಿ ಹಿಪ್ಪೆ ಮಾಡಿಬಿಡೋದು. ಓಕೆ, ಆಲ್ರೆಡಿ ಮೆಲ್ಟ್ ಆಗ್ತಾ ಇದೆ. ಇವಾಗ ನಾವೇನ್ ಮಾಡೋಣ, ಲವಂಗ ಹಾಕೋತಾ ಇದ್ದೀನಿ. ಗುಡ್ ಫಾರ್ ಬ್ಲಡ್ ಸರ್ಕ್ಯುಲೇಷನ್ ಆಕ್ಚುಲಿ ಲವಂಗ. ಸೊ ಇದ್ರ ಜೊತೆ 1-2 ಕಾಳುಮೆಣಸು ಹಾಕೋತೀನಿ. ಕಾಳುಮೆಣಸು ಯಾಕೆ ಅಂದ್ರೆ ಕಾಳುಮೆಣಸು ಜಸ್ಟ್ ಸುಮ್ಮನೆ ಚಿಟಿಕೆಯಷ್ಟು ವೈಟಮಿನ್ ಸಿ ಅಲ್ಲಿ ರಿಚ್ ಇರುತ್ತಂತೆ. ಸೊ ವೈಟಮಿನ್ ಸಿ ಈಸ್ ಎಸೆನ್ಷಿಯಲ್ ಫಾರ್ ಹೇರ್ ಗ್ರೋತ್, ಹಾಗಾಗಿ ಹಾಕೋತಾ ಇದ್ದೀನಿ. ಆ್ಯಂಡ್ ಕಟ್ ಮಾಡಿರೋ ಆಲೋವೆರಾ ಇದನ್ನ ಹಾಕೋತಾ ಇದ್ದೀನಿ. ಸಿಪ್ಪೆನ ತೆಗ್ದ್ಬಿಟ್ಟು ಜೆಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಅಷ್ಟನ್ನ ಹಾಕೋಬಹುದು. ನಾನು ತುಂಬಾ ಸೋಂಬೇರಿ, ಹಾಗಾಗಿ ಸಿಪ್ಪೆ ಸಮೇತನೇ ಹಾಕಿ. ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು.
ಈ ಕರ್ಬೇವಿನ ಸೊಪ್ಪನ್ನ ಆಯಿಲ್ ಹಾಕೊಳ್ಳೋದು ಒಂದು ರೆಮಿಡಿ ಆದ್ರೆ ಇನ್ನೊಂದ್ ತರಾನು ಯೂಸ್ ಮಾಡ್ಬೋದು. ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 2-3 ಎಲೆ ತಿನ್ಬೇಕಷ್ಟೆ. ಚೆನ್ನಾಗಿ ಜಗ್ದು ನೀರ್ ಕುಡಿಯೋದಷ್ಟೇನೆ. ಆ ತರ ಮಾಡಿರೋ ಹೆಲ್ಪ್ ಆಗುತ್ತಂತೆ. ನಾನು ಟ್ರೈ ಮಾಡಿಲ್ಲ, ಬಟ್ ಎಲ್ಲೋ ಕೇಳಿದ್ ನೆನಪು, ಹಾಗಾಗಿ ಅದನ್ನ 1 ವಾರ ಮಾಡ್ತೆ ನಾನು. ಆಮೇಲೆ ಮರ್ತು ಬಿಡ್ತೀನಿ ಬೆಳಗ್ಗೆ ತಿನ್ಬೇಕು ಅಂತ. ಹಾಗಾಗಿ ಅದ್ರ ಉಸಾಬರಿನೇ ಬೇಡ ಅಂತ ಈ ತರ ಹಾಕೋತಾ ಇದ್ದೀನಿ. 1 ಸ್ಪೂನ್ ತಗೊಳ್ಳೋಣ. ಆನಿಯನ್ ಪೀಲ್ ಹಾಕೊಳ್ಳೋಣ. ಆನಿಯನ್ ಅಂತೂ ತುಂಬಾ ಒಳ್ಳೇದು ಹೇರ್ಗೆ. ಇದೇನಂದ್ರೆ ಸಲ್ಫರ್ ರಿಚ್ ಇರುತ್ತೆ. ಸಲ್ಫರ್ ಏನಂದ್ರೆ ನಮ್ ಸ್ಕಾಲ್ಪ್ ಎಲ್ಲ ಹೆಲ್ತ್ ಮೇಂಟೈನ್ ಮಾಡುತ್ತೆ ಅಂಡ್ ಹೇರ್ ರೂಟ್ಸ್ ನ ಟ್ರಿಗರ್ ಮಾಡುತ್ತಂತೆ. ಸೊ ದಟ್ ವಿ ಹ್ಯಾವ್ ಅ ಗುಡ್ ಲಾಂಗರ್ ಸ್ಟ್ರಾಂಗರ್ ಹೆಲ್ದಿಯರ್ ಹೇರ್ ಅಷ್ಟೇ. ಓಕೆ, ಇನ್ನೊಂದು ತರನು ಯೂಸ್ ಮಾಡ್ಬೋದು. ಜಸ್ಟ್ ಇದ್ರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹಾಗೆ ತಲೆಗೆ ಹಚ್ಕೊಳ್ಳೋದು. ಸೊ ಡ್ರಾಸ್ಟಿಕಲಿ ನೀವು ಹಚ್ಚಿದ ಫಸ್ಟ್ ಡೇ ಇಂದಾನೇ ರಿಸಲ್ಟ್ ಗೊತ್ತಾಗುತ್ತೆ. ಆನಿಯನ್ ಅಂತೂ ನಾನು ತುಂಬಾ ಸಲ ಉಪಯೋಗಿಸಿದ್ದೀನಿ. ವಿಂಟರ್ ಅಲ್ಲಿ ನನಗೆ ತುಂಬಾ ಹೇರ್ ಫಾಲ್ ಆಗುತ್ತೆ. ತುಂಬಾ ಸಲ ಉಪಯೋಗಿಸಿದ್ದೀನಿ, ಬಟ್ ಈಗೀಗ ಸೋಂಬೇರಿ ಆಗಿದ್ದೀನಿ, ಉಪಯೋಗಿಸಲ್ಲ ಅಷ್ಟೇನೆ. ಆಫೀಸ್ ಕೆಲಸ ಇರುತ್ತಲ್ಲ, ಅದ್ರ ಮಧ್ಯೆ ನಾನು ಆಯಿಲಿಂಗ್ ಹಾಕೊಳ್ಳೋದೇ ಕಷ್ಟ, ಆಯಿಲ್ ಮಾಡ್ಕೊಳ್ಳೋದೇ ಕಷ್ಟ. ಹಾಗಾಗಿ ನಾನು ಇವಾಗ ಆನಿಯನ್ ಯೂಸ್ ಮಾಡ್ತಾ ಇಲ್ಲ. ಬಟ್ ಅದು ಕಿರಿಕಿರಿ ಕೂಡ ಹೌದಲ್ಲ ಯೂಸ್ ಮಾಡಕ್ಕೆ. ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಏನ್ ಮಾಡಕ್ಕಾಗಲ್ಲ, ಇನ್ನ ಯೂಸ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಇದಿಷ್ಟ ಆಯ್ತು. ಅಂಡ್ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಆಯಿಲ್ ಹಾಕ್ತಾ ಇದ್ದೀನಿ. ಏನ್ ಗೊತ್ತಾ? ಅದೇ ಸೆಸೆಮೆ ಆಯಿಲ್, ಎಳ್ಳೆಣ್ಣೆ. ವಿಂಟರ್ ಅಲ್ಲಿ ತುಂಬಾ ಒಳ್ಳೇದು ಈ ಎಣ್ಣೆ. ರಿಚ್ ಕನ್ಸಿಸ್ಟೆನ್ಸಿ ಇರುತ್ತೆ ಅಂಡ್ ಇದನ್ನ ತಲೆಗಲ್ದಲೆ ಬಾಡಿ ಕೂಡ ಅಪ್ಲೈ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಮಾಯಿಶ್ಚರ್ ಕೊಡುತ್ತೆ. ಇದನ್ನ ಹಾಕೋತಾ ಇದ್ದೀನಿ. ನನ್ನ ಹತ್ರ ಹರಳೆಣ್ಣೆ ಇಲ್ಲ, ಎಳ್ಳೆಣ್ಣೆ ಇದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಹರಳೆಣ್ಣೆನ ಯೂಸ್ ಮಾಡೋದು. ಈ ಸಲ ನೋಡೋಣ ಎಳ್ಳೆಣ್ಣೆ ಯೂಸ್ ಮಾಡಿ. ಏನಂದ್ರೆ ಒಂದ್ ಅಳತೆ ಕೊಬ್ಬರಿ ಎಣ್ಣೆ ಆದ್ರೆ 1/4 ಭಾಗ ಅಳತೆ ಎನಿ ಥಿಕ್ ಆಯಿಲ್, ಇದರ ಹರಳೆಣ್ಣೆ ಆಗಿರ್ಬೋದು ಅಥವಾ ಸೆಸೆಮೆ ಆಯಿಲ್ ಆಗಿರ್ಬೋದು ಅಥವಾ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆನೂ ಹಾಕ್ತಾರೆ. ಅದಿನ್ನ ತುಂಬಾ ಚೆನ್ನಾಗಿರುತ್ತೆ ವಿಂಟರ್ ಅಲ್ಲಿ. ಆಕ್ಚುಲಿ ನಿಮ್ ಸಾಸಿವೆ ಎಣ್ಣೆ ಹಾಕಿದ್ರಂತೂ ಮಾಯಿಶ್ಚರ್ ಹಾಕದೇ ಬೇಡ, ಕೂದಲಿಗೆ ಅಷ್ಟು ಮಾಯಿಶ್ಚರ್ ಆಗುತ್ತೆ ಹೇರ್. ನಾನು ಯೂಸ್ ಮಾಡಿದ್ದೀನಿ. ಈ ತರ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇರ್ತೀನಿ, ಏನ್ ಹೆಲ್ಪ್ ಆಗ್ಬೋದು ನನ್ನ ಹೇರ್ಗೆ ಅಂತ. ಕುದಿಯಕ್ ಬಿಡ್ತೀನಿ, ಕುದಿಲಿ ಚೆನ್ನಾಗಿ. ಇದ್ರ ಜೊತೆ ನೀವು ಬೇಕಾದ್ರೆ ಆಮ್ಲಾ ಪೌಡರ್, ಬ್ರಿಂಗರಾಜ್ ಪೌಡರ್ ಯೂಸ್ ಮಾಡ್ಕೋಬಹುದು. ಬಟ್ ನಾನು ಅದೆಲ್ಲ ಪೌಡರ್ಸ್ ಇದೆಯಲ್ಲ ಅದನ್ನ ಹೇರ್ ಪ್ಯಾಕ್ ತರ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಆಯಿಲಿಗೆ ಹಾಕಲ್ಲ, ಎಣ್ಣೆಗೆ ಹಾಕಲ್ಲ. ಬೇಕಾದ್ರೆ ಯೂಸ್ ಮಾಡ್ಬೋದು. ಆ ಥರನೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮ್ಯಾಕ್ಸಿಮಮ್ ಅಂದರೆ 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಯಾಕಂದರೆ ತುಂಬ ಕಾಯಿದ್ರೆ ಸೀದೋಗಕ್ಕಾಗತ್ತೆ. ಎಣ್ಣೆ ಅಂತೂ ಬ್ಲ್ಯಾಕ್ ಕಲರ್ ಆಗುತ್ತೆ. ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಅಂತೂ ಅದು ಎಲಿಜಿಬಲ್ ಇರಲ್ಲ ಹಚ್ಕೊಳ್ಳೋಕ್ಕೆ. ಹಾಗಾಗಿ ನೋಡಿಕೊಂಡು ನಿಧಾನ ಉರಿಯಲ್ಲಿ ಬೇಯಿಸ್ಬೇಕಾಗತ್ತೆ. ಇದನ್ನು ಗೊತ್ತಾಗುತ್ತೆ, ಜಸ್ಟ್ ಲೈಟ್ ಗ್ರೀನ್ ಕಲರ್ ಬಂದಿರುತ್ತೆ ಆಯಿಲ್. ಅಷ್ಟು ಕನ್ಸಿಸ್ಟೆನ್ಸಿ ತನಕ ಬೇಯಿಸಿದ್ರೆ ಸಾಕು. ಸೊ ಇವತ್ತು ಆಯಿಲಿಂಗ್ ಡೇ ಆದ್ದರಿಂದ ನಾನು ಹಚ್ಕೋತಾ ಇದ್ದೀನಿ ಇದನ್ನು. ಯೂಶಲಿ ನಾನು ಈ ಆಯಿಲ್ ಕಾಯಿಸ್ಬಿಟ್ಟು ಒಂದು ನೈಟ್ ಬಿಡ್ತೀನಿ, ತಿರ್ಗಾ ಬೆಳಗ್ಗೆಗೆ ಸೋಸ್ಕೋತೀನಿ. ಯಾಕಂದರೆ ಅದರಲ್ಲಿರೋ ಅಂಶ ಸಾಲಿಡ್ ಎಲ್ಲ ಇತ್ತಲ್ಲ, ಆಲೋವೆರಾ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಲಿ ಅಂತ ಅಷ್ಟೇ. ಇದನ್ನು ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಆಲೋವೆರಾ ಹಾಕಿರೋದ್ರಿಂದ ಹೇರ್ ತುಂಬ ಸಾಫ್ಟ್ ಆಗುತ್ತೆ. ಈ ಆಯಿಲಿಂದ ಎಕ್ಸ್ಟ್ರಾ ಕಂಡೀಷ್ನರೇ ಬೇಕಾಗಲ್ಲ, ಅಷ್ಟು ಸಾಫ್ಟ್ ಆಗುತ್ತೆ. ನಾನು ಆಯಿಲಿಂಗ್ ಮಾಡಿಬಿಟ್ಟು ಊಟ ಮಾಡಿ ಅಮ್ಮಗೂ ಊಟ ಹಾಕಿದೆ. ಇವತ್ತು ಅವಳಿಗೆ ಹಾಲು ಅನ್ನನೂ ಹಾಕಿಲ್ಲ, ಮೊಸರನ್ನೂ ಹಾಕಿಲ್ಲ, ತುಪ್ಪ ಅನ್ನ ಹಾಕಿದೆ. ಶಿ ಲೈಕ್ಸ್ ಇಟ್, ಅವಳಿಗೆ ಇಷ್ಟ ಆಗುತ್ತೆ ತುಪ್ಪ ಅನ್ನ. ಅವಳಿಗೆ ಹಾಕ್ಬಿಟ್ಟು ಬೀದಿ ನಾಯಿಗೂ ಹಾಕಿದೆ ಹಾಲು ಅನ್ನನ. ನೆಕ್ಸ್ಟ್ ಡಿಶ್ ವಾಷರ್ಗೆ ನನ್ನ ಪಾತ್ರೆಗಳೆಲ್ಲ ಲೋಡ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ನಾಳೆಗೆ ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸು ಮತ್ತು ಖರ್ಜೂರ, ದ್ರಾಕ್ಷಿ ಇದನ್ನೆಲ್ಲ ನೆನೆ ಹಾಕಿದ್ದೀನಿ.
ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಡೇ 7 ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.